ಜಾರಕಿಹೊಳಿ ಮೇಲೆ ಕಮಲದ ಕಣ್ಣು. ರಮೇಶ್ಗೀಗ ಭವಿಷ್ಯದ ಟೆನ್ಷನ್ ಆಗೇ ಬಿಡುತ್ತಾ ಫೈನಲ್ ಆಪರೇಷನ್. ಕಾಂಗ್ರೆಸ್ನ ಅತೃಪ್ತರ ಮನವೊಲಿಕೆಗೆ ಯತ್ನ. ಅತೃಪ್ತರ ಮೇಲೆ ಗುಪ್ತಚರ ಇಲಾಖೆಯ ಕಣ್ಣು ಈಗ ಇದೆಯಾ ಅನ್ನೋದು. ಡಿಕೆಶಿ ದಿನೇಶ್ ಗುಂಡೂರಾವ್ ಅವರಿಂದ ನಿರಂತರವಾಗಿ ಕರೆ ಮಾಡಿ ಸಂಪರ್ಕ ಆಗ್ತಾ ಇದೆ. ಯಾರ್ಯಾರು ಅತೃಪ್ತರಿದ್ದಾರೆ ಅವರ ಮೇಲೆ ಗುಪ್ತಚರ ಇಲಾಖೆ ಕಣ್ಣು ಕೂಡ ಇದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಅತೃಪ್ತರನ್ನ ಹೇಗಾದ್ರೂ ಮನವೊಲಿಕೆ ಮಾಡಿ ಅಲ್ಲಿ ತಟಸ್ಥರನ್ನಾಗಿ ಮಾಡೋದು ಈಗ ಪ್ರಯತ್ನ. ಡಿಕೆ ಶಿವಕುಮಾರ್, ದಿನೇಶ್ ಗುಂಡೂರಾವ್ ನಿರಂತರವಾಗಿ ಒಂದು ಸಂಪರ್ಕದಲ್ಲಿದ್ದಾರೆ ಅಂತ. ಶೀಘ್ರದಲ್ಲೇ ಸಂಪುಟ ವಿಸ್ತರಣೆ ಕೂಡ ಆಗ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ನ್ಯಾಯವನ್ನ ಒದಗಿಸಿ ಕೊಡ್ತೇವೆ, ಯಾರಿಗೂ ಕೂಡ ಅನ್ಯಾಯ ಆಗೋದಿಲ್ಲ. ನಿಮ್ಮ ಕ್ಷೇತ್ರಗಳ ಸಮಸ್ಯೆಗಳ ಪರಿಹಾರಕ್ಕೆ ಯತ್ನವನ್ನ ಮಾಡ್ತೀವಿ, ಎಲ್ಲಾ ರೀತಿಯಾದಂತ ಪ್ರಯತ್ನವನ್ನ ಮಾಡ್ತೀವಿ. ಹಾಗಾಗಿ ಯಾರೂ ಕೂಡ ಡಿಸ್ಕರೇಜ್ ಆಗೋದು ಬೇಡ. ಯಾಕಂದ್ರೆ ಶಾಸಕರ ಸಭೆಗೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಬರ್ತಿದ್ದಾರೆ. ಹಾಗಾಗಿ ಯಾರು ಕೂಡ ನಿಮ್ಮ ಮನಸ್ಸನ್ನ ಬದಲಾಯಿಸೋದು ಬೇಡ. ಸಭೆಯಲ್ಲಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಈಗ ಭರವಸೆಯನ್ನ ಕೊಡಲಾಗ್ತಿದೆ. ವರ್ಗಾವಣೆಗಳ ಪಟ್ಟಿಯನ್ನ ಮಾಡ್ಕೊಂಡು ಬನ್ನಿ. ಏನೇನು ವರ್ಗಾವಣೆ ಬೇಕು, ಏನೇನು ಕ್ಷೇತ್ರಗಳಲ್ಲಿ ಕೆಲಸಗಳಾಗಬೇಕಾಗಿದೆ ಅದೆಲ್ಲವನ್ನ ಕೂಡ ಮಾಡಿಕೊಡೋಣ ಅಂತ ಈಗ ಅತೃಪ್ತ ಶಾಸಕರಿಗೆ ನಾಯಕರ ಭರವಸೆ ಸಿಗ್ತಾ ಇದೆ. ಡಿಸೆಂಬರ್ 8ನೇ ತಾರೀಕು ಸಭೆಯನ್ನ ಕರೆಯಲಾಗಿದೆ. ಅದರಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಬರ್ತಿರೋದ್ರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇದೀಗ ಅತೃಪ್ತ ಶಾಸಕರನ್ನ ಸಮಾಧಾನ ಮಾಡ್ಕೊಳ್ಳೋದು, ಜೊತೆಗೆ ಅವ್ರನ್ನ ಒಂದ್ ರೀತಿಯಾಗಿ ಕಂಟ್ರೋಲ್ ಇಟ್ಕೊಳ್ಳೋದು ದೊಡ್ಡ ಚಾಲೆಂಜ್. ಈಗ ಏನೇನಾಗ್ತಿದೆ, ಯಾವ ರೀತಿಯಾದಂತ ಪ್ರಯತ್ನಗಳು ಸದ್ಯಕ್ಕಾಗ್ತಿದೆ ಅಂತ? ಅವಿನಾಶ್, ಬಿಜೆಪಿಯ ಆಪರೇಷನ್ ಫೈನಲ್ಗೆ ಈಗಾಗಲೇ ಕಾಂಗ್ರೆಸ್ ನಾಯಕರೇ ಬೆಚ್ಚಿಬಿದ್ದಾರೆ. ನಿನ್ನೆ ಇಡೀ ದಿನ ನ್ಯೂಸ್ 18 ಕನ್ನಡ ಆಪರೇಷನ್ ಕಮಲ ಸಾಧ್ಯತೆ ಬಗ್ಗೆ ಮತ್ತು ಫೈನಲ್ ಆಪರೇಷನ್ ಏನೆಲ್ಲ ತಂತ್ರಗಳು ನಡೆದಿದೆ ಮತ್ತು ರಣತಂತ್ರಗಳು ನಡೆದಿದೆ ಎಂಬುದರ ಬಗ್ಗೆ ವಿಸ್ತೃತವಾದ ವರದಿಯನ್ನು ಮಾಡಿದ್ವಿ. ಪ್ರತಿ ಬುಲೆಟಿನ್ ಕೂಡ ನಾವು ಆಪರೇಷನ್ ಕಮಲದ ಪ್ರತಿ ಇಂಚಿಂಚು ಮಾಹಿತಿಯನ್ನ ತಿಳಿಸಿದ್ವಿ. ಇದರ ಬೆನ್ನತ್ತಿರತಕ್ಕಂಥ ಕಾಂಗ್ರೆಸ್ ನಾಯಕರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ.ಸಿ. ವೇಣುಗೋಪಾಲ್ಗೆ ಇಡೀ ನಿನ್ನೆ ದಿನ ನಮ್ಮ ವರದಿಗೆ ಸಂಬಂಧಪಟ್ಟಾಗ ಅಷ್ಟು ಮಾಹಿತಿಯನ್ನ ಕೆ.ಸಿ. ವೇಣುಗೋಪಾಲ್ಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ನ ಮಾಧ್ಯಮ ವಿಭಾಗದ ಮಾಹಿತಿ ಮೇರೆಗೆ ನಿನ್ನೆ ರಾತ್ರಿ ದಿನೇಶ್ ಗುಂಡೂರಾವ್ ಹಾಗೂ ಡಿ.ಕೆ. ಶಿವಕುಮಾರ್ಗೆ ಕರೆ ಮಾಡಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ರವರು ಯಾರೆಲ್ಲ ಅತೃಪ್ತ ಅಂತ ಹೆಸರು ಕೇಳಿ ಬರ್ತದೆ, ಬಿಜೆಪಿ ಯಾರೆಲ್ಲ ಪ್ರಯತ್ನವನ್ನ ಮಾಡ್ತಾರೆ ಅದರ ಸಂಬಂಧಪಟ್ಟ ಹಾಗೆ ಮೊದಲು ಗುಪ್ತಚರ ಇಲಾಖೆಯಿಂದ ಮಾಹಿತಿ ಅಂತ ಕರೆದುಕೊಳ್ಳಿ. ಜೊತೆಗೆ ಈಗಾಗಲೇ ಯಾರೆಲ್ಲ ಅತೃಪ್ತರಿದ್ದಾರೆ ಅವ್ರ ಜೊತೆ ಖುದ್ದು ಮಾತಾಡಿದಂತೆ ಸೂಚನೆಯನ್ನು ಕೊಟ್ಟಿದ್ದು. ಈ ಸೂಚನೆ ಮೇರೆಗೆ ದಿನೇಶ್ ಗುಂಡೂರಾವ್ ಮತ್ತು ಡಿ.ಕೆ. ಶಿವಕುಮಾರ್ ಸಂಪರ್ಕದಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಪಕ್ಷವನ್ನ ತೊರಿಬೇಡಿ, ಪಕ್ಷವನ್ನು ಬಿಡಬೇಡಿ, ಬಿಜೆಪಿ ಜೊತೆ ಹೋಗ್ಬೇಡಿ. ಎಸ್.ಎಂ. ಕೃಷ್ಣರವರ ಪರಿಸ್ಥಿತಿ ಹೇಗಾಗಿದೆ ನಿಮಗೆ ಗೊತ್ತಿರಬಹುದು. ಮತ್ತೆ ನೀವು ಒಂದು ವೇಳೆ ನೀವು ಪಕ್ಷವನ್ನು ತೊರೆದ್ರೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಮತ್ತೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಆಗುತ್ತೆ, ಲೋಕಸಭೆ ಚುನಾವಣೆಗೂ ತೊಂದರೆ ಆಗುತ್ತೆ. ನಿಮ್ಮ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೀವಿ. ಈಗಾಗಲೇ ಸಂಪುಟ ವಿಸ್ತರಣೆಗೆ ಕೂಡ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಮತ್ತೆ ನಿಮಗೆ ಎಲ್ಲರ ಮನವೊಲಿಕೆ ಪ್ರಯತ್ನ ಕೂಡ ಮಾಡ್ತಾ ಇದೆ. ಜೊತೆಗೆ ನಿಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಆಗ್ತಾ ಇಲ್ಲ ಮತ್ತು ವರ್ಗಾವಣೆಗಳಾಗ್ತಿಲ್ಲ, ಮೇಜರ್ ಏನ್ ಕಂಪ್ಲೇಂಟ್ ಇಲ್ಲ, ಕಂಪ್ಲೇಂಟ್ಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನೇ ಖುದ್ದು ನಮ್ಮ ಶಾಸಕರ ಸಭೆಗೆ ಕರೆದಿದ್ದೀವಿ. ಆ ಸಭೆಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಪಟ್ಟಿ ಮಾಡಿಕೊಡಿ, ಮುಖಸ್ಥಿತಿ ಎಲ್ಲವನ್ನು ಬಗೆಹರಿಸ್ತೀವಿ. ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರ ಕೈಗೊಳ್ಳಬೇಡಿ ಮತ್ತು ತಪ್ಪು ಹೆಜ್ಜೆನ ಇಡಬೇಡಿ ಅಂತ ಮನವಿಯನ್ನ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಕೂಡ ಡಿ.ಕೆ. ಶಿವಕುಮಾರ್ ಹಾಗೂ ದಿನೇಶ್ ಗುಂಡೂರಾವ್ ಮತ್ತೆ 18 ಶಾಸಕರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ಆ ಮುಖಾಂತರ ಮನವೊಲಿಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಗುಪ್ತಚರ ಇಲಾಖೆ ವರದಿಯನ್ನು ಕೂಡ ಪಡೆಯುತ್ತಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪಟೇಲ್. ಇನ್ನು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅತೃಪ್ತರು ಮುಂಬೈಗೆ ಹೋಗ್ತಾರೆ ಅನ್ನೋ ಸುದ್ದಿಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ನನ್ನ ಮನೆಯಲ್ಲೇ ಇದ್ದೀನಿ, ಇದೆಲ್ಲ ಕಾಂಗ್ರೆಸ್ನ ಸ್ವಯಂ ಘೋಷಿತ ಪ್ರಭಾವಿ ನಾಯಕರ ಕುತಂತ್ರ ಅಂತ ಕಿಡಿಕಾರಿದರು. ನಿನ್ನಿಂದ ಟಿವಿಯಲ್ಲಿ ಪ್ರಚಾರ ಮಾಡುವಂತ ವಿಷಯ ನೀವೇ ಆತ್ಮಲೋಕ ಮಾಡಬೇಕಂತ ಈ ಸಂದರ್ಭ ಹೇಳಿ ಇಚ್ಛೆ ಪಡ್ತೇನೆ. ವಿಶೇಷವಾಗಿ ನನ್ನ ಮನೆಯಲ್ಲಿ ಕಳೆದ 2 ದಿವಸ ಇಲ್ಲೇ ಇದೆ. ನಾನು ಮುಂಬೈದಲ್ಲಿ ಪ್ರಚಾರ ಮಾಡಿದ್ರೆ ನೀವೇ ವಿಚಾರ ಮಾಡ್ಕೊಳ್ಳಿ. ಒಂದು ಹೆಚ್ಚಿಗೆ ನಾನು ಹೇಳೋದಿಲ್ಲ. ಇದನ್ನು ಕಾಂಗ್ರೆಸ್ಸಿನ ಸ್ವಯಂ ಘೋಷಿತ ಪ್ರಭಾವಿ ನಾಯಕರು ಹೆಸರು ಡ್ಯಾಮೇಜ್ ಮಾಡಲಿಕ್ಕೆ ಮಾಡತ್ತ ನನಗೆ ಅನಿಸ್ತದೆ. ನಾನು ನನ್ನ ಜಗಳದ ನಿಜ ಇತ್ತು. ಅದು ಸಿದ್ದರಾಮಯ್ಯ ಅವರು, ಖರ್ಗೆ ಅವರು, ನಾಯಕರೆಲ್ಲ ಬಗೆಹರಿಸ್ತಾರೆ. ಆದ್ರೆ ಮಾಧ್ಯಮ ಮಿತ್ರರು ಯಾಕೆ ನಿಮ್ಮ ಎಲ್ಲ ಬಟ್ ಮಾಧ್ಯಮ ಬಹುಶಃ ಯಾರೇ ಗೊತ್ತಿಲ್ಲ. ದಯವಿಟ್ಟು ಫೋನ್ ಮಾಡಬೇಕು. ಇದೆಲ್ಲ ಬಗೆಹರಿದೆ. ಹೆಚ್ಚಿಗೆ ಮಾತಾಡಲ್ಲ. ಮುಂಬೈದಿಂದ ಬೆಂಗಳೂರು ನೀವು ನೋಡ್ಬೇಕು. ನಿನ್ನಿಂದ ಎಸೆದು ರಮೇಶ್ ಜಾರಕಿಹೊಳಿ ಅವರ ಮಾತು. ನಾನು ಎಲ್ಲೂ ಕೂಡ ಹೋಗಿಲ್ಲ, ಮುಂಬೈಗೂ ಕೂಡ ಹೋಗಿಲ್ಲ. 2 ದಿನಗಳಿಂದ ನನ್ನ ಮನೆಯಲ್ಲಿದ್ದೀನಿ, ಬೆಂಗಳೂರಿನಲ್ಲೇ ಇದ್ದೀನಿ. ಜೊತೆಗೆ ಕಾಂಗ್ರೆಸ್ನ ಸ್ವಯಂ ಘೋಷಿತ ಪ್ರಭಾವಿ ನಾಯಕರೊಬ್ರು ಅದನ್ನ ಸ್ವಯಂ ಘೋಷಿತ ಅನ್ನೋದನ್ನ ಕೋಟ್ ಮಾಡಿ ಹೇಳ್ತಾರೆ. ಅವರು ಮಾಡ್ತಿರುವಂತ ಕುತಂತ್ರ ಇರಬಹುದು ಅಂತ ನನಗನ್ನಿಸಿದೆ ಅಂತ ಹೇಳಿದ್ದಾರೆ.
ಇನ್ನು ಇದಕ್ಕೂ ಮುನ್ನ ರಮೇಶ್ ಜಾರಕಿಹೊಳಿ ಮನೆಗೆ ಬಿಜೆಪಿ ಶಾಸಕರು ಭೇಟಿ ಕೊಟ್ಟು ಚರ್ಚೆ ಮಾಡಿದರು. ರಾಮದುರ್ಗದ ಶಾಸಕ ಮಹದೇವಪ್ಪ ಯಾದವಾಡ, ಗಂಗಾವತಿಯ ಶಾಸಕ ಪರಣ್ಣ ಮುನವಳ್ಳಿ ಜೊತೆಗೆ ತೇರದಾಳದ ಶಾಸಕ ಸಿದ್ದು ಸವದಿ ಭೇಟಿ ಮಾಡಿದ್ರು. ಸುಮಾರು 1 ಗಂಟೆಗೂ ಅಧಿಕ ಕಾಲ ಸಚಿವರ ಜೊತೆ ಚರ್ಚಿಸಿದ ಅವರು ಕ್ಷೇತ್ರದ ಕೆಲಸದ ನೆಪದಲ್ಲಿ ಶಾಸಕರನ್ನ ಭೇಟಿಯಾಗಿದ್ದೇವೆ, ಯಾವುದೇ ರಾಜಕೀಯ ಚರ್ಚೆ ಮಾಡಿಲ್ಲ ಅಂತ ಹೇಳಿದರು. ಸರ್ ಬಿಡಿ